ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಬಿಸಿಲನ್ನ ಲೆಕ್ಕಿಸದೆ ಸರ್ದಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ನೋಡಿ ಎಂತೆಂತ ರೂಮರ್ಸ್ ಮಾಡ್ತಾರೆ ಅಂತ. ಸಿಕ್ಕಿದ್ದೇ ಚಾನ್ಸು ಜನರನ್ನ ಪ್ಯಾನಿಕ್ ಮಾಡ್ಬಿಡೋದು. ಜನನೂ ಅಷ್ಟೇ, ಓ ಎದ್ನೋ ಬಿದ್ನೋ ಅಂದ್ಬಿಟ್ಟು ಸಿಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ಬಿಡ್ತಾರೆ. ಸರ್ದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ ಜನ. ಸರ್ದಿ ಸಾಲು ಉಲ್ಲಂಘನೆ, ಗ್ರಾಹಕರ ನಡುವೆ ಗಲಾಟೆ ಕೂಡ ಆಗಿದೆ. ಹೆಲ್ಮೆಟ್ನಿಂದ ಹೊಡೆದಾಡ್ಕೊಂಡಿದ್ದಾರೆ. ಗ್ರಾಹಕರು ಮಧ್ಯ ಪ್ರವೇಶ ಮಾಡಿ ಜಗಳವನ್ನ ಬಿಡಿಸಿದ್ದಾರೆ. ಗ್ರಾಹಕರ ಈ ಜಗಳವನ್ನ ಪೊಲೀಸರು ಬಿಡಿಸಿದ್ದಾರೆ. ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವಂಥದ್ದು ಎಪಿಎಂಸಿ ಪೊಲೀಸರು. ಮೊಕ್ಕಾಂ ಹೂಡೋ ಬದಲು ಅವರಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಕಳಿಸಿದ್ರೆ ಆಗಿರೋದು. ಪೆಟ್ರೋಲ್ ಡೀಸೆಲ್ಗೆ ಏನು ಪ್ರಾಬ್ಲಮ್ ಇಲ್ರಪ್ಪ ಅಂತ. ವಾರ್ ನಡಿಬೇಕಾದ್ರೆ ಹೋಗಿ ಕ್ಯೂ ನಿಂತಿಲ್ಲ. ಈಗ ವಾರ್ ನಿಲ್ಲೋ ಟೈಮ್ನಲ್ಲಿ ಹೋಗಿದ್ದಾರೆ. ನೋಡಿ ನಿಮ್ಗೆ ತೋರಿಸ್ತಾ ಇದ್ರೆ ಹೆಂಗ್ ಹೊಡೆದಾಡ್ಕೊಂಡಿದ್ದಾರೆ ಅಂತ. ಯಾವನೋ ರೂಮರ್ಸ್ ಹಬ್ಬಿಸ್ತಾ ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡ್ರು. ಯಾರೋ ಒಬ್ಬ ಲೈನ್ ಬ್ರೇಕ್ ಮಾಡಿರ್ತಾನೆ, ಕ್ಯೂ ಬ್ರೇಕ್ ಮಾಡಿರ್ತಾನೆ, ಅವಾಗ ಜಗಳ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ರೂಮರ್ಸ್ ಹಬ್ಸಿದ್ದಾರೆ ಬೆಳಗಾವಿಯಲ್ಲಿ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ. ಪಾಪ ಎಲ್ಲರೂ ಕೂಡ ಒಂಥರ ಆತಂಕ. ಇವಾಗ ಬೇಕಲ್ಲ ಓಡಾಡೋಕ್ಕೆಲ್ಲ, ಅದಕ್ಕೆ ಫುಲ್ ಟ್ಯಾಂಕ್ ಮಾಡ್ಸಕ್ಕೆ ಹೋಗಿದ್ದಾರೆ ಪೆಟ್ರೋಲ್ ಬಂಕಿಗೆ. ಪೆಟ್ರೋಲ್ ಡೀಸೆಲ್ದು ತಿಳ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ ಸದ್ಯಕ್ಕಂತೂ. ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನೇ ಎದುರಿಸ್ತಾ ಇಲ್ಲ ಭಾರತ ಪೆಟ್ರೋಲ್ ಡೀಸೆಲಲ್ಲಿ. ಇನ್ನೂ 70 ದಿನಕ್ಕೆ ಆಗುವಷ್ಟು ಎಲ್ಲ ಅಂದರೆ ಲೋಡ್ ಅಂತೂ ಇದೆ ಭಾರತದಲ್ಲಿ. ಬೇರೆ ಕಡೆಯಿಂದ ಈಗ ಆಲ್ರೆಡಿ ಆಲ್ಟರ್ನೇಟಿವ್ ಆಗೂ ತರಿಸ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ರಷ್ಯಾಯಿಂದ, ಅಮೇರಿಕಾಯಿಂದ ಅಲ್ಲೆಲ್ಲ ಕಡೆನೂ ಕೂಡ ತರಿಸ್ಕೊಳ್ತಾ ಇದ್ದಾರೆ. ಆಮದನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ ಹಬ್ಸುವಂಥವ್ರಿಗೆ, ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂಥವ್ರಿಗೆ ಸ್ವಲ್ಪ ಬುದ್ಧಿ ಇರಲಿ, ಯೋಚನೆ ಮಾಡಿ ಮನೆಯಿಂದ ಹೊರಡೋಕ್ಕೂ ಮುಂಚೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಯಾವಾಗ ಈ ರೂಮರ್ಸ್ ಹಬ್ಸಿರೋದು, ಮತ್ತೆ ಆ ರೂಮರ್ಸ್ ಹಬ್ಸಾದ್ಮೇಲೆ ಅಲ್ಲಿನ ಜನ ಯಾವ ರೀತಿಯ ಪ್ಯಾನಿಕ್ ಆಗಿದ್ದಾರೆ ಅಂತ? ಪೃಥ್ವಿರಾಜ್, ನಿನ್ನೆ ರಾತ್ರಿಯಿಂದಲೂ ಕೂಡ ಬೆಳಗಾವಿಯಲ್ಲಿ 2-3 ದಿನಗಳಲ್ಲಿ ಪೆಟ್ರೋಲ್ ಸಿಗಲ್ಲ ಅಂತಕ್ಕಂಥ ವದಂತಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಜನ ಇದ್ದಾರೆ ಮತ್ತು ಜನ ಪ್ರತಿಯೊಬ್ಬರು ಬಂದವರೆಲ್ಲರೂ ಕೂಡ ಫುಲ್ ಟ್ಯಾಂಕ್ ಅನ್ನ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಏನು ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೋ ಸ್ಟಾಕ್ ಬೋರ್ಡ್ ಇರತಕ್ಕಂಥದ್ದು ನೋಡಬಹುದು. ಅನೇಕ ಮಕ್ಕಳು ಬಿಸ್ಲೇರಿ ಬಾಟ್ಲಿಗಳನ್ನು ಹಿಡಿದುಕೊಂಡು ಬಂದು ಪೆಟ್ರೋಲ್ಗಳನ್ನು ಹಾಕಿಸುವಂತ ಸ್ಥಿತಿ ಇರತಕ್ಕಂಥದ್ದು. ಬಹುತೇಕ ಬೆಳಗಾವಿ ಪೆಟ್ರೋಲ್ ಬಂಕ್ಗಳಲ್ಲಿ ಇದೇ ರೀತಿಯ ಸ್ಥಿತಿ ಇದೆ. ಈಗ ಏನು ಟಿವಿಎಸ್ ಗಾಡಿಯನ್ನು ನೋಡ್ತಾ ಇದೀವಿ, ಪೆಟ್ರೋಲ್ ಫುಲ್ ಮಾಡಿಸಿದ್ದಾರೆ ಇವರು. ಯಾಕಂದ್ರೆ ಮುಂದೆ ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಆತಂಕ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಮಧ್ಯಾಹ್ನದ ನಂತರ ಕರೆದಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈಗ ಅಜಂ ನಗರದ ಪೆಟ್ರೋಲ್ ಬಂಕ್ ಬಳಿ ಕೂಡ ಗ್ರಾಹಕರು ಮಾರಾಮಾರಿ ಮಾಡುವಂತ ಹಂತಕ್ಕೂ ಕೂಡ ತಲುಪಿರ್ತಕ್ಕಂಥ ನೋಡಬಹುದು. ಇಲ್ಲಿ ಬಿಸಿಲನ್ನು ಲೆಕ್ಕಿಸದೆ ನೂರಾರು ಜನ ಏನು ಗ್ರಾಹಕರು ಈಗ ಸರ್ದಿ ಸಾಲಲ್ಲಿ ನಿಂತಿರ್ತಕ್ಕಂಥದ್ದು. ಏನೋ ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಇದೇ ರೀತಿ ಸ್ಥಿತಿ ಇದೆ ಮತ್ತು ಅನೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರಿಂದ ಬಹುತೇಕ ಪೆಟ್ರೋಲ್ ಕೂಡ ಈಗ ಖಾಲಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಜನರು ಏನು ಅಂತಂದ್ರೆ ಇನ್ನು ಎಲ್ಲೆಲ್ಲಿ ಪೆಟ್ರೋಲ್ ಇದೆ ಅಲ್ಲಿ ಬಂದು ನಿಂತಿದ್ದಾರೆ. ಈ ಒಂದು ಅಂದ್ರೆ ನಾನು ಇರ್ತಕ್ಕಂಥ ಅಜಂ ನಗರದ ಪೆಟ್ರೋಲ್ ಬಂಕ್ ನಲ್ಲಿ ಸುಮಾರು 12,000 ಲೀಟರ್ನಷ್ಟು ಪೆಟ್ರೋಲ್ ಇನ್ನೂ ಸ್ಟಾಕ್ ಇರ್ತಕ್ಕಂಥದ್ದು. ಇದು ಸಂಜೆ ಅಥವಾ ನಾಳೆ ಬೆಳಗ್ಗೆವರೆಗಾಗುತ್ತೆ. ಮತ್ತೆ ನಾಳೆ ಸಂಜೆ ಇನ್ನೊಂದು ಲೋಡ್ ಬರುತ್ತೆ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿ ಹೇಳಿದ್ರು ಕೂಡ ಯಾರು ಕೂಡ ಕೇಳುವಂತಹ ಸ್ಥಿತಿ ಇರಲಿಲ್ಲ. ಏನೋ ಮಕ್ಕಳು ಕೂಡ ಬಾಟ್ಲಿಗಳನ್ನ ಹಿಡಿದು ಮತ್ತೆ ಜನ ಏನ್ ಹೇಳ್ತಾರೆ ಕೇಳಿ, ಅವ್ರೇನ್ ಹೇಳ್ತಾರೆ. ವಾಹನ ಚಾಲಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಗ್ಗೆ ಮಾತಾಡ್ಸೋಣ. ಏನ್ ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ, ಎದಕ್ ಬಂದ್ರಿ? ಪೆಟ್ರೋಲ್ ಸಿಗುದಿಲ್ಲ ಅನ್ನೋದಲ್ರಿ ಸರ್, ಇವ್ರು ಪಬ್ಲಿಕ್ ಹೇಳಿದ್ರಲ್ಲ ಸಿಗುದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಫುಲ್ ಟ್ಯಾಂಕ್ ಮಾಡ್ಬೇಕಂದ್ರಿ. ಇಲ್ಲ ಸೈಕಲ್ ತಗೊಂಡ್ ಬರ್ತೇವ್ರಿ ನಾವು ಕೆಲ್ಸಕ್ರಿ. ಮತ್ತೇನ್ ಮಾಡೋದ್ರಿ, ಪೆಟ್ರೋಲ್ ಸಿಗುದ್ರೆ ಸೈಕಲ್ ತಗೋತೀರಿ. ಸರ್, ಯಾರು ಹೇಳಿದ್ರು ಪೆಟ್ರೋಲ್ ಸಿಗಲ್ಲ ಅಂತ ಹೇಳಿ? ನ್ಯೂಸ್ ಬಂತ ಸರ್, ನಿಜ ಇದೆ ಖರೇದಿ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಬೆಳಗಾವಿನಲ್ಲೇ 50-60% ಪೆಟ್ರೋಲ್ ಪಂಪ್ ಬಂದ್ ಆಗಿದೆ. ಸೊ ಯಾರಿಗೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಬಾಟಲ್ ನೀರು ಕೊಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪೆಟ್ರೋಲ್ ಪಂಪ್ ಕಡೆ ಕ್ಯೂ ಇದೆ. ಆಲ್ಮೋಸ್ಟ್ 3 hours 4 hours ನಲ್ಲಿ ಈಗ ನಾವು ವೇಟ್ ಮಾಡೋದೇವು, ಪೆಟ್ರೋಲ್ ಸಿಗ್ತಾ ಇಲ್ಲ. ನೋಡಿ ಪೃಥ್ವಿರಾಜ್, ಇದು ಹೇಳ್ತಕ್ಕಂಥದ್ದು ಏನು ಅನೇಕ ಗ್ರಾಹಕರು ಈ ರೀತಿ ಆತಂಕಕ್ಕೊಳಗಾಗಿ
ಪೆಟ್ರೋಲ್ ಬಂಕ್ಗಳ ಮುಂದೆ ಈಗ ಕ್ಯೂ ಅನ್ನು ಹಚ್ಚಿದ್ದಾರೆ. ಪ್ರಮುಖವಾಗಿ ಅನೇಕ ಪೆಟ್ರೋಲ್ ಬಂಕ್ಗಳ ಮುಂದೆ ಇದೇ ರೀತಿಯ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಯಾವ ರೀತಿ ಏನು ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ. ಯಾಕಂದ್ರೆ ಈಗ ಅನೇಕ ಇಂಡಿಯನ್ ಆಯಿಲ್ ಆಗಿರ್ಬೋದು ಮತ್ತು ಭಾರತ್ ಆಯಿಲ್ನವರು ಈಗ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ನ ಕೊರತೆ ಇಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇಷ್ಟಾದರೂ ಕೂಡ ಈ ವದಂತಿ ಕಡಿಮೆ ಆಗ್ತಿಲ್ಲ. ಏನು ಪೆಟ್ರೋಲ್ ಬಂಕ್ಗಳ ಮುಂದೆ ಬಿಸಿಲನ್ನ ಲೆಕ್ಕಿಸದೆ ನೂರಾರು ಜನ ಬಂದು ಕ್ಯೂ ನಿಂತು ಪೆಟ್ರೋಲ್ ಅನ್ನ ಫುಲ್ ಮಾಡಿಸ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ.